Hi, good morning everyone. In the previous classes, we have to discuss about a set chapter. So, in that, we are discussed at definitions of the sets and representations of a set. ಹೌದಲ್ವಾ? ಹಾಗಾದ್ರೆ ನಾವು ಡೆಫಿನೇಷನ್ ಸೆಟ್ ನ ಡೆಫಿನೇಷನ್ಸ್ ತಿಳ್ಕೊಂಡಿದ್ವಿ. ಹಾಗೆ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್ ಅನ್ನೋದ್ರ ಬಗ್ಗೆ ಟಾಪಿಕ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹೌದಲ್ವಾ? ಹಾಗಾದ್ರೆ ವಾಟ್ ಯು ಮೀನ್ ಬೈ ಸೆಟ್? ಸೆಟ್ ಅಂದ್ರೆ ಡಿಫೈನ್ ಸೆಟ್ ಅಂದ್ರೆ ಏನ್ ಹೇಳ್ತಾ ಹೋಗ್ಬೋದು? ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಅಂದ್ರೆ ನಮಗೆ ಡಿಫೈನ್ ಮಾಡೋಕ್ಕಾಗುವಂತಹ ಆಬ್ಜೆಕ್ಟ್ಸ್ ಗಳನ್ನ ನಾವು ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ವಿತಿನ್ ದ ಬ್ರೇಸಸ್ ಅಥವಾ ವಿತಿನ್ ದ ಪ್ಯಾರಂಥೆಸಿಸ್ ಒಳಗಡೆ ನಾವೇನಾದ್ರೂ ಲೀಸ್ಟ್ ಮಾಡ್ಕೊಂತ ಹೋದಾಗ ನಮಗೆ ಅದನ್ನ ಸೆಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಹೌದಲ್ವಾ? ಹಾಗೆ ಅದರ ಬೇಕಾಗಿರುವಂತಹ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಇದ್ವಿ. ಹೇಗೆ ದ ರಿವರ್ಸ್ ಆಫ್ ಇಂಡಿಯಾ ಅಂದ್ರೆ ಭಾರತದಲ್ಲಿರುವಂತಹ ಅಷ್ಟು ನದಿಗಳನ್ನ ಒಂದಿಷ್ಟು ಗುಂಪುಗಳನ್ನ ನಾವು ಲೀಸ್ಟ್ ಮಾಡ್ಕೊಂತಾ ಇದ್ವಿ. ಪ್ರತಿ ನದಿಗಳಾದ್ಮೇಲೆ ನಾವು ಕಾಮದಿಂದ ನಾವು ಎಂಡೆಡ್ ಮಾಡ್ತಾ ಇದ್ವಿ. ಹೌದಲ್ವಾ? ಹಾಗೆ ನಾವು ಈಗ ಸೆಟ್ಟಿನ ಡೆಫಿನೇಷನ್ಸ್ ಗಳನ್ನ ತಿಳ್ಕೊಂಡಿದ್ವಿ. ಹಾಗೆ ರೆಪ್ರೆಸೆಂಟಿಂಗ್ ಎ ಸೆಟ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗಾದ್ರೆ ರೆಪ್ರೆಸೆಂಟೇಷನ್ಸ್ ಅಂದ್ರೆ ಮೆಥಡ್ಗಳು ಯಾವ್ದು? ಎರಡು ಮೆಥಡ್ಗಳು ಬರ್ತಾ ಹೋಗುತ್ತೆ. ಮೊದಲನೇ ಮೆಥಡ್ ಯಾವುದು ಅಂತಂದ್ರೆ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತಂದ್ರೆ ಎವ್ರಿ ಎಲಿಮೆಂಟ್ಸ್ ಆಫ್ ದ ಸೆಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ನಾವು ಲೀಸ್ಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಸಪರೇಟೆಡ್ ಬೈ ಎ ಕಾಮಾಸ್, ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ನಾವು ಸಪರೇಟ್ ಮಾಡ್ತಾ ಹೋಗ್ಬೇಕು ಕಾಮಾಸ್ ಗಳಿಂದ. ಹಾಗೆ ಎನ್ಕ್ಲೋಸ್ಡ್ ವಿತ್ ಇನ್ ದ ಬ್ರೇಸಸ್. ಎನ್ಕ್ಲೋಸ್ಡ್ ವಿತ್ ಇನ್ ದ ಬ್ರೇಸಸ್ ಅಂದ್ರೆ ಫ್ಲವರ್ ಬ್ರೇಸಸ್ ಒಳಗಡೆ ನಾವು ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಕಾಮ ಇಂದ ಸಪರೇಟ್ ಗಳು ಮಾಡ್ಕೊಂತ ನಾವು ಲೀಸ್ಟ್ ಮಾಡ್ಕೊಂಡು ಇದ್ದಾಗ ಆ ಎಲಿಮೆಂಟ್ ಆ ಒಂದು ಕಲೆಕ್ಷನ್ಸ್ ನಾವು ಸೆಟ್ ಅಂತ ಹೇಳ್ತಾ ಇದ್ವಿ. ಹೌದಲ್ವಾ? ಹಾಗೆ ಟ್ಯಾಬ್ಯುಲರ್ ಫಾರ್ಮ್ ಅಂದ್ರೆ ಗೊತ್ತಾಯ್ತು. ಹಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಅಂದ್ರೆ ನಮಗೆ ಏನಾಗಿರ್ಬೇಕು? ಎವ್ರಿ ಎಲಿಮೆಂಟ್ಸ್ ಆಫ್ ದ ಸೆಟ್, ಆ ಸೆಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಾಗಿತ್ತು? ಲೀಸ್ಟ್ ಮಾಡೋ ಬದಲು ನಾವು ಇಲ್ಲಿ ಏನ್ ಮಾಡ್ಬೇಕು? ವಿಚ್ ಪೊಸೆಸ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ. ಆ ಪ್ರತಿ ಸೆಟ್ ಅಲ್ಲಿ ಬರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ನಮಗೆ ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿನ ನಮಗೆ ಸ್ಯಾಟಿಸ್ಫೈಡ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ನಾವು ಒಂದಿಷ್ಟು ವರ್ಡಿಂಗ್ಸ್ ಅಲ್ಲಿ ಬರೆದ್ರೆ ನಮ್ಗೆ ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತಾ ಇದ್ವಿ. ಅದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ನೋಡಿದೀವಿ. 2 ಪ್ರಾಬ್ಲಮ್ಸ್ ಗಳನ್ನ ನೋಡಿದೀವಿ. ಅದರ ಬೇಸ್ ಮೇಲೆ ಎಕ್ಸರ್ಸೈಸ್ 1.1 ಯಾವ ತರ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಸೆಟ್, ಜಸ್ಟಿಫೈ ಯುವರ್ ಆನ್ಸರ್. ಕೆಳಗಡೆ ಕೊಟ್ಟಿರುವಂತಹ ಒಂದಿಷ್ಟು ಸ್ಟೇಟ್ಮೆಂಟ್ ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಗಳು ನಿಮಗೆ ಸೆಟ್ ಆಗಿ ಕನ್ಸಿಡರ್ ಆಗುತ್ತೆ, ಹಾಗೆ ಸೆಟ್ ಆಗಬೇಕು ಅಂದ್ರೆ ಏನ್ ಆನ್ಸರ್ ಮಾಡ್ತಾ ಇದ್ದೀರಾ ಅದು ಸೆಟ್ ಅಂತ ಹೇಳೋದಕ್ಕೆ ನೀವು ಆನ್ಸರ್ ನ ಜಸ್ಟಿಫೈ ಮಾಡಬೇಕು. ಓಕೆನಾ? ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ದ ಕಲೆಕ್ಷನ್ ಆಫ್ ಆಲ್ ಮಂತ್ ಆಫ್ ಎ ಇಯರ್. ದ ಕಲೆಕ್ಷನ್ ಆಫ್ ಆಲ್ ಮಂತ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ಅ ಲೆಟರ್ ಜೆ. ಬಿಗಿನಿಂಗ್ ವಿತ್ ಅ ಲೆಟರ್ ಜೆ ಅಂತ ಮೆನ್ಷನ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ is it a set or not? Yes, it is a set because the collection of all months of a year is well defined. ಹೌದಲ್ವಾ? ನಾವು ಡಿಫೈನ್ ಮಾಡಬಹುದು. ವರ್ಷದಲ್ಲಿ ಬರುವಂತಹ ಪ್ರತಿ ತಿಂಗಳನ್ನು ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಹಾಗೆ ಒಂದಿಷ್ಟು ಗುಂಪುಗಳನ್ನ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಯಾವ್ಯಾವ ಮಂತ್ಗಳು ಬರುತ್ತೆ? ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೀಗೆ 12 ಮಂತ್ಗಳನ್ನು ನಾವು ಲೀಸ್ಟ್ ಔಟ್ ಮಾಡಬಹುದು. ಆ ಲೀಸ್ಟ್ ಔಟ್ ಮಾಡಿದ್ಮೇಲೆ ಮೆನ್ಷನ್ ಮಾಡ್ತಾ ಇದ್ದಾನೆ ಇಯರ್ ಬಿಗಿನಿಂಗ್ ವಿತ್ ಎ ಲೆಟರ್ ಜೆ. ಇಯರ್ ಬಿಗಿನಿಂಗ್ ವಿತ್ ಎ ಲೆಟರ್ ಜೆ ಅಂದಾಗ ಜೆ ಇಂದ ಬಿಗಿನಿಂಗ್ ಆಗುವಂತಹ ಮಂತ್ಗಳು ಯಾವ್ದಾದ್ರು ಬರುತ್ತೆ? ಜಾನ್ವರಿ, ಜೂನ್, ಜುಲೈ. ಹಾಗೆ ಈ 3 ಮಂತ್ಗಳು ನಮಗೆ ಏನಾಗುತ್ತೆ? ಜೆ ಇಂದ ಬಿಗಿನಿಂಗ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅದನ್ನ ನಾವು ಸೆಟ್ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಈಸ್ ಎ ಸೆಟ್ ಬಿಕಾಸ್ the collection of month of a year beginning with a letter J is well defined ಅಂತ ನಾವಿಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದ್ರೆ ಮೊದಲನೇ ಕ್ವಶನ್ ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಸೆಕೆಂಡ್ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಹೌಸ್ ಕ್ವಶನ್ ಕೇಳ್ತಾ ಇದ್ರೆ ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಹಾಗಾದ್ರೆ ಭಾರತದಲ್ಲಿರುವಂತಹ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಬೇಕಂತ. ಇವಾಗ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂತಂದ್ರೆ ಇವಾಗ ನಾವು ಮೆನ್ಷನ್ ಮಾಡ್ಲಿಕ್ಕೆ ಆಗತ್ತಾ? ಬೇಜಾನ್ ಜನ ಇದ್ದಾರೆ. ಹೌದಲ್ವಾ? ಭಾರತದಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂದ್ರೆ ತುಂಬಾ ಜನ ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ ಪರ್ಸನ್ ಟು ಪರ್ಸನ್ ನಮಗೆ ಏನಾಗ್ತಾ ಹೋಗುತ್ತೆ? ಅವ್ರವ್ರ ಟ್ಯಾಲೆಂಟ್ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾಗಿ ನಮಗೆ ಇದು ಇಟ್ ಈಸ್ ನಾಟ್ ಎ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಜಸ್ಟಿಫೈ ಮಾಡ್ಕೋಬೇಕು ಅಂತಂದ್ರೆ
ಏನ್ ಹೇಳ್ತಾ ಹೋಗ್ಬೋದು, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಈಸ್ ನಾಟ್ ವೆಲ್ ಡಿಫೈನ್ಡ್ ಬಿಕಾಸ್ ದ ಕ್ರೈಟೀರಿಯಾ ಆಫ್ ಎ writer, the criteria of a writer or criteria of a talented writer, talents depends on person to person ನಮಗೆ ಏನಾಗುತ್ತೆ, ಟ್ಯಾಲೆಂಟ್ ಡಿಪೆಂಡೆಡ್ ಬೇರೆ ಆಗ್ತಾ ಹೋಗುತ್ತೆ, ಹೌದಲ್ವಾ. ಹಾಗಾಗಿ ನಾವು ಪ್ರತಿಯೊಬ್ಬ ಟ್ಯಾಲೆಂಟೆಡ್ ರೈಟರ್ಸ್ ನಾವು ಸಪರೇಟ್ ಬೈಫರ್ಗೇಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಎ ಸೆಟ್ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನ ಯಾವ ತರ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ in the third questions, a team of 11 best cricket batsmen of the world. Yes, question mention ಮಾಡ್ತಾ ಇದ್ದಾನೆ, a team of 11 best cricket batsmen of the world. ವರ್ಲ್ಡ್ ಅಲ್ಲಿ ಇರುವಂತಹ ಬೆಸ್ಟ್ 11 ಕ್ರಿಕೆಟ್ ಬ್ಯಾಟ್ಸ್ಮನ್ಸ್ ಗಳನ್ನ ನಾವಿಲ್ಲಿ ಕಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಬ್ಯಾಟ್ಸ್ಮನ್ ಟು ಬ್ಯಾಟ್ಸ್ಮನ್ ಟ್ಯಾಲೆಂಟ್ ಬೇರೆ ಆಗಿರುತ್ತಲ್ವಾ, ಹೌದಲ್ವಾ. 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಅಂತ ಅಂದಾಗ ವರ್ಲ್ಡ್ ಅಲ್ಲಿರುವಂತಹ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ಸ್ ಗಳನ್ನೆಲ್ಲ ನಾವಿಲ್ಲಿ ಗುಂಪು ಮಾಡ್ಕೊಂತ ಹೋಗ್ಬೇಕು, ಹೌದಲ್ವಾ. ಹಾಗಾದ್ರೆ ನಮಗೆ ಓನ್ಲಿ 10 ಮೆಂಬರ್ಸ್ಗಳು ಸಿಗ್ತಾ ಹೋಗ್ತಾರ, ತುಂಬಾ ಜನಗಳು ಸಿಗ್ತಾ ಹೋಗ್ತಾರೆ. ಯಾಕೆಂದ್ರೆ ಇಂಡಿಯಾದಲ್ಲಿ ನಮಗೆ ತುಂಬಾ ಜನ ಬ್ಯಾಟ್ಸ್ಮನ್ಸ್ಗಳು ಬೆಸ್ಟ್ ಬ್ಯಾಟ್ಸ್ಮನ್ಸ್ಗಳು ನಮಗೆ ಸಿಗ್ತಾ ಹೋಗ್ತಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಹಾಗೆ ಸುರೇಶ್ ರೈನಾ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಹೀಗೆ ಕಲೆಕ್ಟ್ ಮಾಡ್ಕೊಂತ ಹೋದಾಗ ನಮಗೆ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ಸ್ಗಳನ್ನ ಅಂತ ನಾವು ಮೆನ್ಷನ್ ಮಾಡಬೇಕಾದ್ರೆ ನಮಗಿದು ಒಂದಿಷ್ಟು ಕಲೆಕ್ಷನ್ಸ್ ಆಗೋದಿಲ್ಲ. ಹಾಗಾಗಿ ಇದು ನಮಗೆ ಬ್ಯಾಟ್ಸ್ಮನ್ ಟು ಬ್ಯಾಟ್ಸ್ಮನ್ ಅವರ ಟ್ಯಾಲೆಂಟ್ ಬೇರೆಯವ್ರ ಮೇಲೆ ಪರ್ಸನ್ ಟು ಪರ್ಸನ್ ಅಥವಾ ಬ್ಯಾಟ್ಸ್ಮನ್ ಟು ಬ್ಯಾಟ್ಸ್ಮನ್ ಟ್ಯಾಲೆಂಟೆಡ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಇದನ್ನ ನಾವು ಕಲೆಕ್ಷನ್ ಆಫ್ ಎ ಸೆಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವು ಸೆಟ್ ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ಹಾಗಾದ್ರೆ ಆನ್ಸರ್ ಬರಿಬೇಕಾದ್ರೆ ಏನಂತ ಬರಿತಾ ಹೋಗ್ಬೇಕು, ಆನ್ಸರ್ ಜಸ್ಟಿಫೈ ಮಾಡ್ಕೋಬೇಕು ಅಂದ್ರೆ a team of 11 best cricket batsmen of the world is not well defined because talent of the criteria of the best cricket batsman is different for a person to person. ಬೇರೆ ಪರ್ಸನ್ ಇಂದ ಬೇರೆ ಪರ್ಸನ್ ಅಥವಾ ಬ್ಯಾಟ್ಸ್ಮನ್ ಟು ಬ್ಯಾಟ್ಸ್ಮನ್ ಗೆ ನಮಗೆ ಏನಾಗಿರುತ್ತೆ, ಟ್ಯಾಲೆಂಟೆಡ್ ಡಿಫ್ರೆಂಟ್ ಆಗ್ತಾ ಹೋಗಿರುತ್ತೆ, ಹೌದಲ್ವಾ. ಹಾಗಾಗಿ ಇದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಸೆಟ್ ಅಂತ. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಹಾಗಾದ್ರೆ ನಮ್ಮ ಕ್ಲಾಸ್ ಅಲ್ಲಿ ಇರುವಂತಹ ಆಲ್ ಬಾಯ್ಸ್ ಗಳನ್ನ ನಾವು ಗುಂಪು ಮಾಡಬಹುದು ಅಂತಂದ್ರೆ ಮಾಡ್ಬೋದಲ್ವಾ. ಹಾಗಾದ್ರೆ ಏನಂತ ಹೇಳ್ಬೋದು, ಇಟ್ ಈಸ್ ಎ ಸೆಟ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಜಸ್ಟಿಫೈ ಆನ್ಸರ್ ಜಸ್ಟಿಫೈ ಮಾಡ್ಕೋಬೇಕು ಅಂದ್ರೆ ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಅಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ಇರುವಂತಹ ಎಲ್ಲಾ ಬಾಯ್ಸ್ ಗಳು ವೆಲ್ ಡಿಫೈನ್ಡ್, ಅವ್ರನ್ನ ಡಿಫೈನ್ ಮಾಡಬಹುದು. ಇವರು ಬಾಯ್ಸ್ ಅಂತಾನೆ ಡಿಫೈನ್ ಮಾಡಬಹುದು, ಹಾಗೆ ಗರ್ಲ್ಸ್ ಅಂತಾನೆ ಡಿಫೈನ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ. ಹಾಗಾಗಿ ಇದು ನಮಗೆ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ಕ್ಲಾಸ್ ರೂಮ್ ಅಲ್ಲಿ 60 ಮೆಂಬರ್ ಸ್ಟೂಡೆಂಟ್ಸ್ ಇದ್ರು ಅಂತಂದ್ರೆ ಆ 60 ಮೆಂಬರ್ ಸ್ಟೂಡೆಂಟ್ಸ್ ಅಲ್ಲಿ 40 ಮೆಂಬರ್ಸ್ ಬಾಯ್ಸ್ ಅಂತ ಪ್ರಿಫರ್ ಮಾಡ್ತಾ ಹೋಗ್ಬೋದು, ಡಿಫೈನ್ ಮಾಡಬಹುದು. ಹಾಗೆ ಇನ್ನ ಉಳ್ಕೊಂಡಿರೋ 20 ಮೆಂಬರ್ಸ್ ನಮ್ಗೆ ಗರ್ಲ್ಸ್ ಅಂತ ಆಗಿರ್ಬೋದು. ಹಾಗಾದ್ರೆ ಆ 40 ಮೆಂಬರ್ಸ್ ಬಾಯ್ಸ್ ಅನ್ನು ಒಂದಿಷ್ಟು ಗುಂಪಲ್ಲಿ ಹಾಕ್ತಾ ಹೋಗ್ಬೋದು, ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗ್ಬೋದಲ್ವಾ. ಹಾಗಾಗಿ ಇಟ್ ಈಸ್ ಎ ಸೆಟ್ ಅಂತ ಹೇಳ್ತಾ ಹೋಗ್ಬೋದು, ಓಕೆನಾ. ಹಾಗೆ ಸೆಕೆಂಡ್ ಲಾಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ. ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಮಗೆ ಗ್ರೇಟರ್ ದ್ಯಾನ್ 0, ಹೌದಲ್ವಾ. 0 ಗಿಂತ ಗ್ರೇಟರ್ ಇರುವಂತಹ ಎಲ್ಲಾ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಗಳು ನಮಗೆ ಪಾಸಿಟಿವ್ ನಂಬರ್ಸ್ ಗಳು ನಮಗೆ ಏನಾಗ್ತಾ ಹೋಗುತ್ತೆ, ನ್ಯಾಚುರಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ಯಾವುದು, 1 2 3 4 5 6 7 8 9 10 11 12 ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ವಿಚ್ ಇಸ್ ಲೆಸ್ ದ್ಯಾನ್ 100 ಅಂತ ಹೇಳ್ತಾರೆ. ಅಂದ್ರೆ 100 ಗಿಂತ ಕೆಳಗಡೆ ಇರುವಂತಹ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಗಳನ್ನ ನಾವು ಗುಂಪು ಮಾಡ್ಬೋದಲ್ವಾ. ಹೌದು, ಗುಂಪು ಮಾಡ್ಬೋದು. ಹಾಗಾಗಿ ನಾವು collection of all natural numbers less than 100 is a well defined, so it is a set ಅಂತ ಮೆನ್ಷನ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ. ಹಾಗಾದ್ರೆ ನೆಕ್ಸ್ಟ್ ಇನ್ನ ಯಾವ ತರ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, the next questions, a collection of novels written by the writer Munshi Premchand. Yes, is it a set or not? ಸೆಟ್ ಅಂತ ಹೇಳ್ಬೇಕು ಅಂದ್ರೆ ನಮಗೆ ಏನಾಗಿರ್ಬೇಕು, ವೆಲ್ ಡಿಫೈನ್ಡ್ ಆಗಿರ್ಬೇಕು, ಹಾಗೆ ಕಲೆಕ್ಷನ್ಸ್ ಆಗ್ತಾ ಇರ್ಬೇಕು, ಹೌದಲ್ವಾ. ಕಲೆಕ್ಟ್ ಆಗ್ತಾ ಇರ್ಬೇಕು. ಹಾಗಾದ್ರೆ ಎ ಕಲೆಕ್ಷನ್ ಆಫ್ ನೋವೆಲ್ಸ್ ಗಳಿದಾವೆ, ಒಂದಿಷ್ಟು ಕಲೆಕ್ಷನ್ ಆಫ್ ನೋವೆಲ್ಸ್ ಗಳಿದೆ, ರಿಟರ್ನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್ ಅನ್ನೋ ರೈಟರ್ ನ ನೋವೆಲ್ಸ್ ಗಳನ್ನ ಗುಂಪು ಮಾಡಿ ಅಂತಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ, ನಮಗೆ ಅವ್ರು ಬರ್ದಿರೋಂತಹ ನೋವೆಲ್ಸ್ ಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂತ ಹೋಗ್ಬೋದಲ್ವಾ. ಹಾಗಾದ್ರೆ ವೆಲ್ ಡಿಫೈನ್ ಮಾಡ್ತಾ ಹೋಗ್ಬೋದು. ಈ ನೋವೆಲ್ ಮುನ್ಷಿ ಪ್ರೇಮ್ಚಂದ್ ಇದ್ದು,
ಈ ನೋವೆಲು ಮುನ್ಷಿ ಪ್ರೇಮ್ಚಂದ್ ಅಲ್ವಾ ಅನ್ನೋದನ್ನ ನಮಗೆ ಡಿಫೈನ್ ಮಾಡ್ತಾ ಹೋಗ್ಬೋದು. ಹೇಗೆ ಅಲ್ಲಿ ರೈಟರ್ ಅಂತ ಕೊಟ್ಟಿರ್ತಾರೆ, ರೈಟರ್ ನೇಮ್ ಮೆನ್ಷನ್ ಮಾಡಿರ್ತಾರಲ್ವಾ, ಹಾಗಾಗಿ ನಾವು ಪ್ರತಿಯೊಂದು ನೋವೆಲ್ಸ್ ಗಳನ್ನ ವೆಲ್ ಡಿಫೈನ್ಡ್ ಆಗಿ ನೋಡ್ಬೋದು ಅಂತಂದ್ರೆ ಆ ರೈಟರ್ ಯಾರು ಅಂತಂದ್ರೆ ಮುನ್ಷಿ ಪ್ರೇಮ್ಚಂದ್ ಬರೆದಿರುವಂತಹ ಎಲ್ಲಾ ನೋವೆಲ್ಸ್ ಗಳನ್ನ ನಾವಿಲ್ಲಿ ಕಲೆಕ್ಟ್ ಮಾಡ್ಬೋದು. ಹಾಗಾಗಿ ಇಟ್ ಈಸ್ ಎ ಸೆಟ್ ಅಂತ ಹೇಳ್ಬೋದು. ಹಾಗಾದ್ರೆ ಆನ್ಸರ್ ನ ಹೇಳಬೇಕಾದ್ರೆ ಯಾವ ತರ ಹೇಳ್ತಾ ಹೋಗ್ತೀವಿ, ಎ ಕಲೆಕ್ಷನ್ ಆಫ್ ಆಲ್ ನೋವೆಲ್ಸ್ ರಿಟರ್ನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್ ಈಸ್ ವೆಲ್ ಡಿಫೈನ್ಡ್ ಬಿಕಾಸ್ ಎ ಬುಕ್ ಬಿಲಾಂಗ್ಸ್ ಟು ದ ಅಥವಾ ನೋವೆಲ್ ಬಿಲಾಂಗ್ಸ್ ಟು ದ ರೈಟರ್ ಮುನ್ಷಿ ಪ್ರೇಮ್ಚಂದ್. ಪ್ರೇಮ್ಚಂದ್ ಅವ್ರು ಬರೆದಿರುವಂತಹ ಕಲೆಕ್ಷನ್ಸ್ ಯಾವ್ದಿದೋ ಆ ಎಲ್ಲಾ ಕಲೆಕ್ಷನ್ಸ್ ನ ಅವ್ರು ಬರೆದಿರುವಂತಹ ಎಲ್ಲಾ ನೋವೆಲ್ಸ್ ಗಳನ್ನು ನಾವು ಅವರ ನೋವೆಲ್ಗಳನ್ನ ನಾವು ಮುನ್ಷಿ ಪ್ರೇಮ್ಚಂದ್ ಅವರು ಬರ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದಲ್ವಾ. ಹಾಗಾಗಿ ಇದೆ ಈ ಕ್ವಶನ್ ನಮಗೆ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್. ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಇಸ್ ಎ ಸೆಟ್ ಆಗ್ತಾ ಹೋಗುತ್ತೆ ಬಿಕಾಸ್ ವಿ ಹ್ಯಾವ್ ಟು ಡಿಫೈನ್ ಮಾಡ್ತಾ ಹೋಗ್ಬೋದು. ನ್ಯಾಚುರಲ್ ನಂಬರ್ಸ್ ಅಲ್ಲಿ ನಮಗೆ ಆಡ್ ನಂಬರ್ಸ್ ಯಾವುದು, ಈವನ್ ನಂಬರ್ಸ್ ಯಾವುದು ಅನ್ನೋದು ನಾವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ಕಲೆಕ್ಟ್ ಕೂಡ ಮಾಡ್ಕೊಂತ ಹೋಗ್ಬೋದು ಅಪ್ ಟು ಎಲ್ಲಿವರೆಗೂ ಇನ್ಫೈನೈಟ್ ಈವನ್ ನಂಬರ್ಸ್ ಗಳು ಇರುತ್ತೆ. ಆ ಇನ್ಫೈನೈಟ್ ಈವನ್ ನಂಬರ್ಸ್ ಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಹಾಗೆ ಸಪರೇಟ್ ಗಳನ್ನ ಮಾಡ್ಕೊಂತ ಹೋಗ್ಬೋದು. ಹಾಗಾಗಿ ಇಟ್ ಈಸ್ ಎ ಕಲೆಕ್ಷನ್, ಇಟ್ ಈಸ್ ಎ ಸೆಟ್ ಆಗ್ತಾ ಹೋಗುತ್ತೆ. ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಈಸ್ ಎ ವೆಲ್ ಡಿಫೈನ್ಡ್ ಬಿಕಾಸ್ ಆಲ್ ನಂಬರ್ಸ್ ಬಿಲಾಂಗ್ಸ್ ಟು ದ ಈವನ್ ಇಂಟೀಜರ್ಸ್ ಒಳಗಡೆ ಬರುವಂತಹ ಎಲ್ಲಾ ನಂಬರ್ಸ್ ಗಳನ್ನು ನಾವಿಲ್ಲಿ ಕಲೆಕ್ಟ್ ಮಾಡ್ಕೊಂತ ಹೋಗ್ಬೋದು, ಹಾಗೆ ಲೀಸ್ಟ್ ಮಾಡ್ಕೊಂತ ಹೋಗ್ಬೋದು. ಹಾಗಾದ್ರೆ ನೆಕ್ಸ್ಟ್ ಒನ್ ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಹಾಗಾದ್ರೆ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅಂದ್ರೆ ಮಾಡ್ಬೋದೋ ಇಲ್ವೋ? ಎಸ್, ಮಾಡ್ಬೋದು. ಹಾಗಾದ್ರೆ ಈ ಕ್ವಶನ್ ಈ ಚಾಪ್ಟರ್ ಇಂದಾನೆ ಬಂದಿದೆ ಅಂತ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಸೆಟ್ ಚಾಪ್ಟರ್ ಇಂದಾನೆ ಈ ತರ ಕ್ವಶನ್ಸ್ ಬರುತ್ತೆ ಅಂತ ನಾವು ಡಿಫೈನ್ ಮಾಡ್ಕೊಂತ ಹೋಗ್ಬೋದು. ಹಾಗಾಗಿ ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಇಸ್ ಎ ವೆಲ್ ಡಿಫೈನ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಇದಿಷ್ಟು ನಿಮಗೆ ಈ ಫಸ್ಟ್ ಮೇನ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಗಳು. ಸೆಕೆಂಡ್ ಮೇನ್ ಅಲ್ಲಿ ಯಾವ ತರ ಬರ್ತಾ ಹೋಗುತ್ತೆ ಎಕ್ಸರ್ಸೈಸ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಎಸ್, ಇನ್ ದ ಸೆಕೆಂಡ್ ಕ್ವಶನ್ಸ್ ಅಥವಾ ಸೆಕೆಂಡ್ ಮೇನ್ ಅಲ್ಲಿ ಯಾವ ತರ ಕ್ವಶನ್ ಇದೆ ಅಂತಂದ್ರೆ ಲೆಟ್ ಎ ಇಸ್ ಈಕ್ವಲ್ಸ್ ಟು ಸೆಟ್ 1 2 3 4 5 6. ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6. Insert the appropriate symbol epsilon or epsilon does not epsilon ಅಥವಾ not epsilon in the blank spaces. epsilon ಅಂದ್ರೆ ಅರ್ಥ ಏನು ಅಂದ್ರೆ belongs to ಅಂತ ಅರ್ಥ. ಅಂದ್ರೆ belongs to ಅಥವಾ does not belongs to ಅಂದ್ರೆ ಅರ್ಥ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಲಾಂಗ್ಸ್ ಟು ಅಂತ ಅಂದ್ರೆ ಎಲಿಮೆಂಟ್ ಆ ಸೆಕ್ಟರ್ ಇದೆಯಾ ಅಂತ ಇದೆ ಅಂತ ಅಂದ್ರೆ ನಾವು ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಆ ಎಲಿಮೆಂಟ್ ಆ ಸೆಕ್ಟರ್ ಇಲ್ಲ ಅಂತಂದ್ರೆ ನಾವು ಡಸ್ ನಾಟ್ ಎಪ್ಸಲಾಂಗ್ ಅಂತ ಬರಿತೀವಿ ಅಥವಾ ಡಸ್ ನಾಟ್ ಬಿಲಾಂಗ್ಸ್ ಟು ದಟ್ ಸೆಟ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಹೋಗ್ತಾ ಹೋಗೋಣ. ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್. ನಾವ್ ಇಲ್ಲಿ ಏನ್ ಮಾಡ್ಬೇಕು, ಅಪ್ರೋಪ್ರಿಯೇಟ್ ಸಿಂಬಲ್ ಗಳನ್ನ ನಾವು ಬ್ಲಾಂಕ್ ಸ್ಪೇಸಸ್ ಎಲ್ಲಿದೆಯೋ ಅಲ್ಲೆಲ್ಲ ನಾವು ಇನ್ಸರ್ಟ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಈ ಸೆಟ್ ಅಲ್ಲಿ ಎಲಿಮೆಂಟ್ ಇದೆ ಅಂದ್ರೆ ಬಿಲಾಂಗ್ಸ್ ಟು ಸಿಂಬಲ್ ಹಾಕ್ತಿವಿ, ಎಲಿಮೆಂಟ್ಸ್ ಇಲ್ಲ ಅಂತಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಆಗ್ತಾ ಹೋಗ್ತೀವಿ. ಹಾಗಾದ್ರೆ 5 ಅನ್ನೋದು ಸ್ಪೇಸ್ ಎ ಅನ್ನೋ ಸೆಟ್ ಅಲ್ಲಿ ಇದೆಯಾ? 5 ಅನ್ನೋ ಎಲಿಮೆಂಟ್ ಸೆಟ್ ಎ ಇದೆ ಅಂತಂದ್ರೆ ಏನ್ ಹಾಕ್ಬೇಕು, ಬಿಲಾಂಗ್ಸ್ ಟು ಹಾಕ್ಬೇಕು. ಹಾಗಾದ್ರೆ 5 ಬಿಲಾಂಗ್ಸ್ ಟು ದಟ್ ಸೆಟ್ ಎ. ವಾಟ್ ಅಬೌಟ್ 8 ಅನ್ನೋ ಎಲಿಮೆಂಟ್ ಇದೆಯಾ? 1 2 3 4 5 6. ಅದಾದ್ಮೇಲೆ ಬೇರೆ ಎಲಿಮೆಂಟ್ಸ್ ಯಾವ್ದಾದ್ರು ಇದೆಯಾ? ಇಲ್ಲ. ಹಾಗಾಗಿ ಏನಂತ ಹೇಳ್ತಾ ಹೋಗ್ಬೋದು, 8 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ 0 ಬಿಲಾಂಗ್ಸ್ ಟು ಸೆಟ್ ಎ ಆಗುತ್ತಾ, ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ ಆಗುತ್ತಾ? 0 ಅನ್ನೋದು ಸೆಟ್ ಎ ಒಳಗಡೆ ಇದೆಯಾ ಅಥವಾ ಇಲ್ವಾ? 0 ಅನ್ನೋದು ಸೆಟ್ ಒಳಗಡೆ ಇಲ್ಲ. ಹಾಗಾಗಿ 0 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ ಅಂತ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಒನ್, ಲೆಟ್ ಎ ಇಸ್ ಈಕ್ವಲ್ಸ್ ಟು 4 ಅನ್ನೋ ಎಲಿಮೆಂಟ್ ಸೆಟ್ ಎ ಒಳಗಡೆ ಇದ್ರೆ ಬಿಲಾಂಗ್ಸ್ ಟು ಹೋಗ್ತೀವಿ, ಇಲ್ಲ ಅಂತಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆಗ್ತಾ ಹೋಗ್ತೀವಿ. 2 ಅನ್ನೋದು ಸೆಟ್ ಒಳಗಡೆ ಇದೆ, ಹಾಗಾಗಿ 2 ಬಿಲಾಂಗ್ಸ್ ಟು ದ ಸೆಟ್ ಎ. 10 ಅನ್ನೋ ಎಲಿಮೆಂಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. ಹಾಗಾಗಿ ಕೊಟ್ಟಿರುವಂತಹ ಕ್ವಶನ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, 5 ಅನ್ನೋ ಎಲಿಮೆಂಟ್ ಸೆಟ್ ಎ ಇದೆ, 8 ಅನ್ನೋ ಸೆಟ್ ಎ ಇಲ್ಲ, ಹಾಗಾಗಿ ಡಸ್ ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಆಗ್ತಾ ಇದೀನಿ. 0 ಅನ್ನೋದು ಸೆಟ್ ಎ ಒಳಗಡೆ ಇಲ್ಲ. ಈ ಸೆಟ್ ಎ ಒಳಗಡೆ ಇರುವಂತ ಎಲಿಮೆಂಟ್ಸ್ ಗಳು ಯಾವ್ದು, 1 2 3 4 5 6. ಆ ಎಲಿಮೆಂಟ್ಸ್ ಗಳು ಇದ್ರೆ ಮಾತ್ರ ನಾವು ಬಿಲಾಂಗ್ಸ್ ಟು ಹೋಗ್ತೀವಿ. ಆ ಎಲಿಮೆಂಟ್ಸ್ ಗಳು ಇಲ್ಲ ಅಂತ ಅಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾದ್ರೆ ಗೊತ್ತಾಯ್ತು ಅನ್ಕೊಂತಾ ಇದೀನಿ ಸೆಕೆಂಡ್ ಕ್ವಶನ್ಸ್. ಹಾಗಾದ್ರೆ ಥರ್ಡ್ ಮೇನ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಥರ್ಡ್ ಮೇನ್ ಅಲ್ಲಿ ನೋಡ್ತಾ ಹೋಗೋಣ.
ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ಎಸ್, ಕೊಟ್ಟಿರುವಂತಹ ಫಾಲೋಯಿಂಗ್ ಕೆಳಗಡೆ ಕೊಟ್ಟಿರುವಂತಹ ಸೆಟ್ಸ್ ಗಳನ್ನು ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರಿಬೇಕು. ಹಾಗಾದ್ರೆ ಕೊಟ್ಟಿರುವಂತಹ ಮೆಥಡ್ ಆಫ್ ರೆಪ್ರೆಸೆಂಟೇಷನ್ಸ್ ಯಾವುದು ಅಂತ ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದ್ದಾನೆ. ಆ ಸೆಟ್ ಬಿಲ್ಡರ್ ಫಾರ್ಮೆಟ್ ಅಲ್ಲಿ ಕೊಟ್ಟಿರುವಂತಹ ಸೆಟ್ ನ ನಾವು ಇವಾಗ ರೋಸ್ಟರ್ ಫಾರ್ಮ್ ಗೆ ಬರ್ಕೊಂಡು ಹೋಗ್ಬೇಕು. ಅಂದ್ರೆ ನಂಬರ್ಸ್ ಗಳು ಬರುವಂತದನ್ನ ಲೀಸ್ಟ್ ಮಾಡ್ಕೋಬೇಕು. ಲೀಸ್ಟ್ ಆದ್ಮೇಲೆ ನಾವು ಸಪರೇಟೆಡ್ ಬೈ ಎ ಕಾಮಾಸ್, ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ನಾವು ಕಾಮಾಸ್ ಗಳಿಂದ ಸಪರೇಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಫ್ಲವರ್ ಬ್ರೇಸಸ್ ಒಳಗಡೆ ನಾವು ಎಲಿಮೆಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹೌದಲ್ವಾ? ದಟ್ ಇಸ್ ಎ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಸೆಟ್ ನಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಆ ಕೊಟ್ಟಿರುವಂತಹ ಸೆಟ್ ಬಿಲ್ಡರ್ ಫಾರ್ಮ್ ಅನ್ನು ನಾವು ಇವಾಗ ಟ್ಯಾಬ್ಯುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಕ್ವಶನ್ಸ್ ಇನ್ನೂ ಒಂಥರ ಕೇಳ್ತಾ ಹೋಗ್ಬೋದು. ಕನ್ವರ್ಟ್ ದ ಫಾಲೋಯಿಂಗ್ ಸೆಟ್ಸ್ ಇಂಟು ಸೆಟ್ ಬಿಲ್ಡರ್ ಫಾರ್ಮ್ ಟು ರೋಸ್ಟರ್ ಫಾರ್ಮ್. ಕನ್ವರ್ಟ್ ದ ಫಾಲೋಯಿಂಗ್ ಸೆಟ್ಸ್ ಇಂಟು ಸೆಟ್ಸ್ ಟ್ಯಾಬ್ಯುಲರ್ ಫಾರ್ಮ್, ಸೆಟ್ ಬಿಲ್ಡರ್ ಫಾರ್ಮ್ ಟು ಟ್ಯಾಬ್ಯುಲರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಕ್ವಶನ್ಸ್ ಇನ್ನೊಂದರ ಕೇಳ್ತಾ ಹೋಗ್ಬೋದು. ಹಾಗಾದ್ರೆ ಕೊಟ್ಟಿರುವಂತ ಮೊದಲನೇ ಕ್ವಶನ್ಸ್ ಏನಾಗ್ತಾ ಇದೆ ಇಲ್ಲಿ, a is equals to set a is equals to x such that x is an integer and -3 less than x less than 7. yes, okay. set x ಅನ್ನೋದು ಏನಾಗ್ತಾ ಇದೆ ಇಲ್ಲಿ, ಎಲಿಮೆಂಟ್ಸ್ ಆಫ್ ದ ಸೆಟ್ x is an integer. ಎಲಿಮೆಂಟ್ಸ್ ಆಫ್ ದ ಸೆಟ್ x is an integer ಅಂದ್ರೆ ಇಂಟೀಜರ್ಸ್ ಗಳಂದ್ರೆ ಯಾವ್ದು ಬರ್ತಾ ಹೋಗುತ್ತೆ, 0 +or -1 +or -2 +or -3 so on up to ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ ಇಂಟೀಜರ್ಸ್ ಗಳಲ್ಲಿ ನಮಗೆ ಕಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಂಟೀಜರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂತಾ ಇದೀವಿ. ಹಾಗೆ ಆ x ಅನ್ನೋ ವ್ಯಾಲ್ಯೂ ಲೈಸ್ ಬಿಟ್ವೀನ್ -3 and 7. -3 ಮತ್ತೆ 7 ಒಳಗಡೆ ಬರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ, ಪ್ರತಿಯೊಂದು ಇಂಟೀಜರ್ಸ್ ಗಳನ್ನ ನಾವಿಲ್ಲಿ ಇವಾಗ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರಿತಾ ಹೋಗ್ಬೇಕು ಅಥವಾ ರೋಸ್ಟರ್ ಫಾರ್ಮ್ ಅಲ್ಲಿ ಬರಿತಾ ಹೋಗ್ಬೇಕು. ಹಾಗಾದ್ರೆ -3 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 7 ಇಲ್ಲಿ ನಮಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಏನಾದ್ರು ಇತ್ತು ಅಂದ್ರೆ -3 ನ ಇನ್ಕ್ಲೂಡ್ ಮಾಡ್ಕೋಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 7 ಇತ್ತು ಅಂದ್ರೆ 7 ಅನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಅಲ್ಲಿ -3 ಲೆಸ್ ದ್ಯಾನ್ x, -3 is less than x less than 7. -3 x ಅನ್ನೋ ವ್ಯಾಲ್ಯೂ -3 ಗಿಂತ ಗ್ರೇಟರ್ ವ್ಯಾಲ್ಯೂ ಆಗಿರ್ಬೇಕು. ಅದೇ x ಅನ್ನೋ ವ್ಯಾಲ್ಯೂ 7 ಗಿಂತ ಲೆಸರ್ ವ್ಯಾಲ್ಯೂ ಆಗಿರ್ಬೇಕು. ಹಾಗಾದ್ರೆ ಆ ನಂಬರ್ಸ್ ಗಳು ಯಾವ್ದು, -3 ಮತ್ತೆ 7 ಮಧ್ಯದಲ್ಲಿ ಬರುವಂತ ಇಂಟೀಜರ್ಸ್ ಗಳು ಯಾವ್ದು, -2 -1 0 1 2 3 4 5 6 ಅಷ್ಟೇ ಅಲ್ವಾ? ಹಾಗಾದ್ರೆ 9 ನಂಬರ್ಸ್ ಗಳು ಬರ್ತಾ ಹೋಗುತ್ತೆ. ಯಾವ್ದಾವ್ದಂದ್ರೆ -2 -1 0 1 2 3 4 5 6 ಬರ್ತಾ ಹೋಗುತ್ತೆ. ಬಟ್ -3 ಮತ್ತೆ 7 ಅನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋ ಆಗಿಲ್ಲ. ಯಾವಾಗ ಇನ್ಕ್ಲೂಡ್ ಮಾಡ್ಕೋಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದಾಗ ಮಾತ್ರ ನಾವು ಇನ್ಕ್ಲೂಡ್ ಮಾಡ್ಕೊಂತೀವಿ. ಲೆಸ್ ದ್ಯಾನ್ ಸಿಂಬಲ್ ಇದೆ ಅಂದ್ರೆ ನಾವು ಆ ಎರಡೂ ನಂಬರ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಯಾವ್ಯಾವ ನಂಬರ್ಸ್ ಗಳು ಬರ್ತಾ ಹೋಗುತ್ತೆ ಫಸ್ಟ್ ಲೀಸ್ಟ್ ಮಾಡೋಣ. -2 -1 0 1 2 3 4 5 6 ಹಾಗೆ enclosed within a flower braces. ಹಾಗಾಗಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ, ಟ್ಯಾಬ್ಯುಲರ್ ಫಾರ್ಮ್ ಗೆ ಬರಿತಾ ಇದೀವಿ ಅಥವಾ ರೋಸ್ಟರ್ ಫಾರ್ಮ್ ಗೆ ಬರಿತಾ ಇದೀವಿ ಅಂದ್ರೆ ಫಸ್ಟ್ ಎಲಿಮೆಂಟ್ಸ್ ಗಳನ್ನ ಲೀಸ್ಟ್ ಮಾಡ್ಕೊಂಡ್ವಿ. ಲೀಸ್ಟ್ ಮಾಡ್ಕೊಂಡಿರುವಂತ ಎಲಿಮೆಂಟ್ಸ್ ಗಳನ್ನ ಕಾಮಾಸ್ ಗಳಿಂದ ಸಪರೇಟ್ ಮಾಡ್ತಾ ಇದೀವಿ. ಸಪರೇಟ್ ಮಾಡಿದ್ಮೇಲೆ ಫ್ಲವರ್ ಬ್ರೇಸಸ್ ಒಳಗಡೆ ಬರೆದಾಗ ಅದು ನಮಗೆ ಟ್ಯಾಬ್ಯುಲರ್ ಫಾರ್ಮ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. B set B equals to x such that x is a natural numbers less than 6. ಹಾಗಾದ್ರೆ ಈ ಸೆಟ್ ಅಲ್ಲಿ ಬರುವಂತಹ ನಂಬರ್ಸ್ ಗಳು ಯಾವುದು, ನ್ಯಾಚುರಲ್ ನಂಬರ್ಸ್. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಗಳು ಯಾವ್ದು ಬರ್ತಾ ಹೋಗುತ್ತೆ, 1 2 3 4 5 6 7 8 9 10 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಎಲ್ಲಾ ನ್ಯಾಚುರಲ್ ನಂಬರ್ಸ್ ಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇಲ್ಲ, ಬಟ್ ಮೆನ್ಷನ್ ಮಾಡ್ತಾ ಇದ್ದಾನೆ ಲೆಸ್ ದ್ಯಾನ್ 6. ಹಾಗಾದ್ರೆ 6 ಗಿಂತ ಕೆಳಗಡೆ ಇರುವಂತಹ ಯಾವ್ಯಾವ ನ್ಯಾಚುರಲ್ ನಂಬರ್ಸ್ ಗಳು ಬರ್ತಾ ಹೋಗುತ್ತೆ, ಹಾಗಾದ್ರೆ 1 2 3 4 5 ಇದಿಷ್ಟು ನಮಗೆ 6 ಗಿಂತ ಕೆಳಗಡೆ ಇರುವಂತಹ ನ್ಯಾಚುರಲ್ ನಂಬರ್ಸ್ ಗಳು. ಹಾಗಾಗಿ set B equals to 1, 2, 3, 4, 5. ಬಟ್ ಲೆಸ್ ದ್ಯಾನ್ 6 ಅಂತ ಹೇಳಿದಾಗ 6 ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 6 ಇತ್ತು ಅಂದ್ರೆ 6 ನ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆನಾ? ಹಾಗಾದ್ರೆ ಆನ್ಸರ್ ಯಾವ್ದು ಬರ್ತಾ ಹೋಗುತ್ತೆ, ಸೆಟ್ B is equals to 1 2 3 4 5 are the elements of the set B ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೆ ಥರ್ಡ್ ಕ್ವಶನ್ಸ್ ನೋಡ್ತಾ ಹೋಗೋಣ.
x such that x is a 2-digit natural number. x ಅನ್ನೋದು ನಮಗೆ ಇಲ್ಲಿ ಏನಾಗ್ತಾ ಇದೆ 2-digit natural numbers. 2-digit natural numbers ಗಳು ಯಾವ್ದು ಬರ್ತಾ ಹೋಗುತ್ತೆ 10, 11, 12, 13, 14, 15, 16, 17 so on ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ ಅಪ್ ಟು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ 99 ವರೆಗೂ ರೀಚ್ ಆಗ್ತಾ ಹೋಗುತ್ತೆ ಹೌದಲ್ವಾ ಯಾಕೆ ಅದಷ್ಟುಗಳು ಮಾತ್ರ ನಮಗೆ 2-digit ನ್ಯಾಚುರಲ್ ನಂಬರ್ಸ್ ಗಳು ಸಿಗ್ತಾ ಹೋಗುತ್ತೆ 99 ಮೇಲೆ ಹೋಗ್ತಾ ಇದೀವಿ ಅಂದ್ರೆ 100 is a 3-digit ನ್ಯಾಚುರಲ್ ನಂಬರ್ ಹೌದಲ್ವಾ ಹಾಗಾಗಿ ನಾವು 2-digit ನ್ಯಾಚುರಲ್ ನಂಬರ್ಸ್ ಯಾವ್ದಾದ್ರು ಬರ್ತಾ ಹೋಗುತ್ತೆ ಎಲ್ಲಿಂದ ಕಮೆಂಟ್ಸ್ ಆಗುತ್ತೆ 10 ಇಂದ ಕಮೆಂಟ್ಸ್ ಆಗುತ್ತೆ 10 to 99 ವರೆಗೂ ಸಿಗ್ತಾ ಹೋಗುತ್ತೆ ಹಾಗಾದ್ರೆ x such that x is a 2-digit ನ್ಯಾಚುರಲ್ ನಂಬರ್ಸ್ such that ಮೆನ್ಷನ್ ಮಾಡ್ತಾ ಇದ್ದಾನೆ ಹಾಗಾದ್ರೆ sum its digit is 8 sum of the 2 digits is 8 ಆ ಎರಡೂ ಸಂಖ್ಯೆಗಳನ್ನ ಆಡ್ ಮಾಡಿದಾಗ ನಮಗೆ ಸಮ್ ಏನಾಗಬೇಕಂತೆ 8 ಆಗಬೇಕು ಹಾಗಾದ್ರೆ ಯಾವ್ಯಾವ ನಂಬರ್ಸ್ ಗಳು ಬರ್ತಾ ಹೋಗುತ್ತೆ 10 ಅಂತಂದ್ರೆ 2-digit ನಂಬರ್ ಬಟ್ 1 plus 0 ವ್ಯಾಲ್ಯೂ ಏನಾಗುತ್ತೆ 1 ಆಗ್ತಾ ಹೋಗುತ್ತೆ ಬಟ್ ನಮಗೆ ಈಕ್ವಲ್ ಟು ಯಾವ ವ್ಯಾಲ್ಯೂ ಆಗಬೇಕು 8 ಗೆ ಈಕ್ವಲ್ ಆಗಬೇಕು ಹಾಗಾಗಿ 10 ನಮಗೆ ಸೆಟ್ ಒಳಗಡೆ ಇನ್ಕ್ಲೂಡ್ ಆಗಲ್ಲ ಹಾಗಾದ್ರೆ 10 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಸಿ ಆಗ್ತಾ ಹೋಗುತ್ತೆ 11 1 plus 1 2 ಆಗುತ್ತೆ ಹಾಗಾಗಿ 11 ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಸಿ ಹಾಗೆ 12 1 plus 2 ಹೌದಲ್ವಾ 3 ಆಗುತ್ತೆ ಹಾಗಾಗಿ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಸಿ 14 15 16 16 ಮಾಡ್ಕೊಂಡ್ರೆ ನಮಗೆ 1 plus 6 7 ಆಗುತ್ತೆ ನಾಟ್ ಈಕ್ವಲ್ಸ್ ಟು 8 ಆಗ್ತಾ ಇದೆ ಹಾಗಾಗಿ 16 ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಸಿ ಆಗುತ್ತೆ ಬಟ್ 17 ಅನ್ನೋದೇನಾಗುತ್ತೆ 1 plus 7 8 ಆಗ್ತಾ ಹೋಗುತ್ತೆ ಹೌದಲ್ವಾ ಹಾಗಾಗಿ ನಾವು 17 ಬಿಲಾಂಗ್ಸ್ ಟು ದ ಸೆಟ್ ಸಿ ಆಗ್ತಾ ಹೋಗುತ್ತೆ ಹಾಗಾದ್ರೆ 18 ಮಾಡ್ಕೊಂತೀವಿ ಅಂದ್ರೆ 8 plus 1 19 ಆಗುತ್ತೆ ಸೊ ಬರೋದಿಲ್ಲ 20 2 plus 0 2 ಆಗುತ್ತೆ ಬರೋದಿಲ್ಲ 21 ತಗೊಂತೀವಿ ಅಂದ್ರೆ ಆಗಲ್ಲ ಹಾಗಾದ್ರೆ 21 to 25 ವರೆಗೂ ನಾವು ಚೆಕ್ ಮಾಡಿದ್ರು ನಮಗೆ ನಾಟ್ ಈಕ್ವಲ್ಸ್ ಟು 8 ಆಗ್ತಾ ಹೋಗುತ್ತೆ ಬಟ್ 26 ಅನ್ನೋದೇನಾಗುತ್ತೆ belongs to the set C ಆಗುತ್ತೆ because 26 is a 2-digit number and 2 plus 6 is equals to 8 ಆಗ್ತಾ ಹೋಗುತ್ತೆ ಹಾಗೆ 26 ಆಗಿದೆ ಅಂದ್ಮೇಲೆ ನೆಕ್ಸ್ಟ್ 35 8 ಬರುವಂತ ನಂಬರ್ಸ್ ಗಳು ಯಾವುದು ಎರಡು ನಂಬರ್ಸ್ ಗಳನ್ನ ಆಡ್ ಮಾಡಿದ್ರೆ ನಮಗೆ 8 ಬರಬೇಕು ಹಾಗಾದ್ರೆ ನಂಬರ್ಸ್ ಗಳು ಯಾವುದು ಇದು 3 plus 5 35 26 2 plus 6 8 1 plus 7 8 ಹಾಗೆ 35 50 44 ಹೌದಲ್ವಾ ಹಾಗೆ 53 ಇದರ ಉಲ್ಟಾ ಬರ್ಕೊಂಡು ಹೋಗೋದು 53 62 ಹಾಗೆ 71 ಹಾಗೆ ಲಾಸ್ಟ್ ಒನ್ 80 ಹೌದಲ್ವಾ ಇದಿಷ್ಟು ನಂಬರ್ಸ್ ನಮಗೆ ಏನಾಗುತ್ತೆ ಬಿಲಾಂಗ್ಸ್ ಟು ದ ಸೆಟ್ ಸಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಏನಂತ ಬರೀತಾ ಹೋಗ್ಬೋದು ಸೆಟ್ ಸಿ ಇಸ್ ಈಕ್ವಲ್ಸ್ ಟು 17 26 35 44 53 62 71 and 80 are the elements belongs to the set C ಆಗ್ತಾ ಹೋಗುತ್ತೆ ಹೌದಲ್ವಾ ಸೆಟ್ ಸಿ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದು x such that x is a 2-digit number and the sum of those 2 digits is equals to 8 ಆಗಬೇಕಾಗಿತ್ತು ಹಾಗಾಗಿ ಈ ಬಂದಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಮಗೆ 2-digit ನಂಬರ್ ಆಗ್ತಾ ಇದೆ ಆ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಆ 2 ಡಿಜಿಟ್ಸ್ ಗಳನ್ನ ಆಡ್ ಮಾಡಿದ್ರೆ 8 ವ್ಯಾಲ್ಯೂ ಬರ್ತಾ ಹೋಗುತ್ತೆ ಹಾಗಾಗಿ ಸಿ ಕೊಟ್ಟಿರುವಂತಹ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಟ್ಯಾಬ್ಯುಲರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ ತರ ಬರುತ್ತೆ ಎಸ್ ಇನ್ ದ ನೆಕ್ಸ್ಟ್ ಕ್ವೆಶ್ಚನ್ ಡಿ set d is equals to x such that x is a prime which is divisor of 60 it's okay x ಅನ್ನೋ ಎಲಿಮೆಂಟ್ ನಮಗೆ ಪ್ರೈಮ್ ನಂಬರ್ ಆಗ್ತಾ ಇದೆ x ಅನ್ನೋ ನಂಬರ್ ನಮಗೆ ಏನಾಗ್ತಾ ಇದೆ ಪ್ರೈಮ್ ನಂಬರ್ ಆಗ್ತಾ ಇದೆ which is divisor of 60 ಹಾಗಾದ್ರೆ ಆ ಪ್ರೈಮ್ ನಂಬರ್ ನಮಗೆ ಏನಾಗಿರಬೇಕು 60 ನ ಡಿವೈಡ್ ಮಾಡುವಂತ ನಂಬರ್ ಗಳಾಗಿರಬೇಕು ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಪ್ರೈಮ್ ನಂಬರ್ಸ್ ಅಂದ್ರೆ ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಆ ನಂಬರು ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು ಆರ್ 1 ಇಟ್ ಸೆಲ್ಫ್ 1 ಇಂದ ಡಿವೈಡ್ ಆಗಬೇಕು ಹೌದಲ್ವಾ ಹಾಗಾಗಿ ಅಂತ ನಂಬರ್ಸ್ ಗಳನ್ನು ನಾವಿಲ್ಲಿ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಡೆಫಿನೇಷನ್ಸ್ ಏನಾಗುತ್ತೆ ಪ್ರೈಮ್ ನಂಬರ್ಸ್ ಇಂದು ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಅಂಡ್ ಓನ್ಲಿ 1 ಹೌದಲ್ವಾ 1 ಇಂದ ಡಿವೈಡ್ ಆಗಬೇಕು ಇಲ್ಲಾಂದ್ರೆ ಅದೇ ನಂಬರ್ ಇಂದ ನಮಗೆ ಡಿವೈಡ್ ಆಗಬೇಕು ಅಂತ ನಂಬರ್ಸ್ ಗಳನ್ನ ನಾವಿಲ್ಲಿ
ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ವಿಚ್ ಇಸ್ ಡಿವಿಸರ್ ಆಫ್ 60. 60 ನ ಡಿವೈಡ್ ಮಾಡುವಂತ ನಂಬರ್ಸ್ ಗಳು ಯಾವ್ದಾದ್ರು ಬರ್ತಾ ಹೋಗುತ್ತೆ, ಲೀಸ್ಟ್ ಔಟ್ ಮಾಡ್ತಾ ಹೋಗ್ತೀರಾ. ಲೀಸ್ಟ್ ಔಟ್ ಮಾಡಿದಾಗ ಅದರಲ್ಲಿ ಬರುವಂತಹ ಪ್ರೈಮ್ ನಂಬರ್ಸ್ ಗಳು ಯಾವ್ದು ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು, ಅದು ಬಿಟ್ಟು ಬೇರೆ ನಂಬರ್ಸ್ ಇಂದ ಡಿವೈಡ್ ಆಗೋ ಆಗಿಲ್ಲ. ಬಟ್ ಆ ನಂಬರ್ ಇಂದಾನೆ ಡಿವೈಡ್ ಆಗಬೇಕು ಅಥವಾ ಒಂದಿಂದ ಡಿವೈಡ್ ಆಗಬೇಕು. ಅಂತ ನಂಬರ್ಸ್ ಗಳನ್ನು ನಾವು ಇಲ್ಲಿ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ 60 ನ ಡಿವೈಡ್ ಮಾಡುವಂತ ನಂಬರ್ಸ್ ಗಳು ಯಾವ್ದು, 1 2 3 4 5 ಹೌದಲ್ವಾ. ಹಾಗೆ 8 ಇಂದ ಡಿವೈಡ್ ಆಗುತ್ತಾ, ಇಲ್ಲ. 9 ಇಂದ ಡಿವೈಡ್ ಆಗುತ್ತಾ ಅಂದ್ರೆ 9 ಇಂದ ಡಿವೈಡ್ ಆಗೋದಿಲ್ಲ. ಬಟ್ 10 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 10 is not a prime number, 1 is not a prime number and 2 is a prime number because 2 can divide itself and 1 only. ಹೌದಲ್ವಾ. ಹಾಗಾಗಿ 2 ಅನ್ನೋದು ನಮಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗೆ 2 into 2 into 5 ಬರ್ಕೋಬೋದಾ. 2 2s are 4, 4 5s are 20 ಹೌದಲ್ವಾ. 20 into 3 ಹೌದಲ್ವಾ. ಇದಿಷ್ಟು ನಂಬರ್ಸ್ ಗಳು ನಮಗೆ ಏನಾಗ್ತಾ ಹೋಗುತ್ತೆ, ಸೆಟ್ ಅನ್ನ ನಮಗೆ 16 ನಮಗೆ ಡಿವೈಡ್ ಮಾಡುವಂತಹ ಪ್ರೈಮ್ ನಂಬರ್ಸ್ ಗಳು. ಹಾಗಾದ್ರೆ 12 ತಗೊಂತೀವಿ ಅಂದ್ರೆ 12 is not a prime number ಬಟ್ ಡಿವೈಡ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ 13 ಅನ್ನೋದು ನಮಗೆ ಪ್ರೈಮ್ ನಂಬರ್ ಅಲ್ಲ, ಬಿಕಾಸ್ 13 ಅನ್ನೋದು ಪ್ರೈಮ್ ನಂಬರ್ ಬಟ್ 16 ನ ಡಿವೈಡ್ ಮಾಡೋದಿಲ್ಲ. 14 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಸೊ 14 ನಮಗೆ 16 ಇಂದ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. 14 is not a divisor of 60 ಆಗ್ತಾ ಹೋಗುತ್ತೆ. ಬಟ್ ಹಾಗಾದ್ರೆ ಇದರಲ್ಲಿ ಬರುವಂತಹ ಎಲಿಮೆಂಟ್ಸ್ ಗಳು ಯಾವ್ದು ಅಂತ ಅಂದ್ರೆ 2 3 5. ಇಲ್ಲಿ ನಮಗೆ 2 2s are 4 into 3 into 5. 2 2s are 4, 4 3s are 12, 12 5s are 60 ಆಗ್ತಾ ಹೋಗುತ್ತೆ. ಬಟ್ ಎಲಿಮೆಂಟ್ಸ್ ಗಳು ಯಾವ್ದು, ಎರಡು ಟೈಮ್ ನಮಗೆ 2 ರಿಪೀಟ್ ಆಗ್ತಾ ಇದೆ. ಹಾಗಾಗಿ ನಾವು 2 ನಾವು 1 ಟೈಮ್ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಪ್ರೈಮ್ ನಂಬರ್ಸ್ ನ ಸೆಟ್ ಗಳು ಯಾವ್ದಾಗುತ್ತೆ, 16 ನ ಡಿವೈಡ್ ಮಾಡುವಂತ ಪ್ರೈಮ್ ನಂಬರ್ ಸೆಟ್ ಗಳು ಯಾವ್ದು ಅಂತಂದ್ರೆ ಸೆಟ್ D is equals to 2 3 5 are the elements which can divide which are the divisors of the 60 ಆಗ್ತಾ ಹೋಗುತ್ತೆ. 60 ಪ್ರೈಮ್ ನಂಬರ್ಡ್ ನಂಬರ್ಸ್ ಆಗ್ತಾ ಹೋಗುತ್ತೆ ಹೌದಲ್ವಾ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ the set of all letter of the word trigonometry. ಹಾಗಾದ್ರೆ ಅಗೈನ್ ನಮಗೆ ಒಂದು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾ ಇದ್ದಾನೆ. ಆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಸೆಟ್ ಆಫ್ ಆಲ್ ಲೆಟರ್ಸ್ ಗಳನ್ನ ನಾವಿಲ್ಲಿ ಸೆಟ್ ಗಳನ್ನಾಗಿ ಮಾಡಬೇಕು. ಎಷ್ಟು ಗುಂಪುಗಳನ್ನ ಮಾಡಬೇಕು. ಹಾಗಾದ್ರೆ ಯಾವ ವರ್ಡಿನ ನಾವು ಲೆಟರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಟ್ರಿಗ್ನೋಮೆಟ್ರಿ ಅನ್ನೋ ವರ್ಡ್ ಇಂದ ನಾವು ಕಲೆಕ್ಷನ್ ಆಫ್ ಲೆಟರ್ಸ್ ಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು ಅಥವಾ ಲೀಸ್ಟ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಟ್ರಿಗ್ನೋಮೆಟ್ರಿ ಅನ್ನೋ ವರ್ಡ್ ಅಲ್ಲಿ ಎಷ್ಟು ನಂಬರ್ ಎಲಿಮೆಂಟ್ಸ್ ಇದೆ, 1 2 3 4 5 6 7 8 9 10 11 12 ಲೆಟರ್ಡ್ ವರ್ಡ್ ಹೌದಲ್ವಾ. 12 ಪದಗಳ ಅಕ್ಷರಗಳಿರುವಂತಹ ಪದ ಆಗ್ತಾ ಇದೆ. ಬಟ್ ಅಲ್ಲಿ ನಮಗೆ ಟಿ ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗ್ತಾ ಇದೆ, 1 and 2. ಟಿ ನ ನಾವು ಓನ್ಲಿ 1 ಟೈಮ್ ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಟಿ ಅನ್ನೋದನ್ನ ಒಂದು ಸಲ ಎಂಟರ್ ಮಾಡ್ಕೊಂತ ಹೋಗ್ಬೋದು, ಲೀಸ್ಟ್ ಮಾಡ್ಕೊಂತ ಹೋಗ್ಬೋದು. ಹಾಗೆ ಆರ್ ಅನ್ನೋದು ನಮಗೆ ಎಷ್ಟು ಟೈಮ್ ರಿಪೀಟ್ ಆಗಿದೆ, 2 ಟೈಮ್ ರಿಪೀಟ್ ಆಗಿದೆ. 2 ಟೈಮ್ ರಿಪೀಟ್ ಆಗಿದೆ ಅಂದ್ರೆ ನಾವೇನ್ ಮಾಡ್ಬೇಕು, ಓನ್ಲಿ 1 ಟೈಮ್ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಇನ್ನೊಂದ್ಸಲಿ ಮೆನ್ಷನ್ ಮಾಡೋ ಹಾಗಿಲ್ಲ. ಹಾಗೆ ಐ ಅನ್ನೋದು ನಮಗೆ ಎಷ್ಟು ಟೈಮ್ ರಿಪೀಟ್ ಆಗ್ತಾ ಇದೆ, ಓನ್ಲಿ 1 ಟೈಮ್ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಐ ನ ಮೆನ್ಷನ್ ಮಾಡ್ತಾ ಹೋಗೋಣ. ಜಿ ಅನ್ನೋದು ಒಂದ್ಸಲಿ ಮೆನ್ಷನ್ ಆಗುತ್ತೆ. ಓ ಅನ್ನೋ ಎಲಿಮೆಂಟ್ ಇದೆ, ಹಾಗೆ ಎನ್ ಅನ್ನೋ ಎಲಿಮೆಂಟ್ ಇದೆ, ಎಂ ಅನ್ನೋ ಎಲಿಮೆಂಟ್ ಇದೆ ಹೌದಲ್ವಾ, ಇ ಅನ್ನೋ ಎಲಿಮೆಂಟ್ ಇದೆ, ಹಾಗೆ ವೈ ಅನ್ನೋ ಎಲಿಮೆಂಟ್ ಇದೆ. ಬಟ್ 12 ನಂಬರ್ಡ್ ವರ್ಡ್ ಆಗ್ತದೆ, 12 ನಂಬರ್ ಆಫ್ ಲೆಟರ್ಸ್ ಇದೆ. ಬಟ್ ಆ 12 ನಂಬರ್ ಆಫ್ ಲೆಟರ್ಸ್ ಅಲ್ಲಿ ನಮಗೆ ಟಿ ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ, ಆರ್ ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ, ಓ ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ. ಹಾಗಾಗಿ ಆ ಟಿ ಆರ್ ಓ ಅನ್ನೋ ಲೆಟರ್ಸ್ ಗಳನ್ನ 1 ಟೈಮ್ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಆ ಸೆಟ್ ಅಲ್ಲಿ ಬರುವಂತಹ ಲೆಟರ್ಸ್ ಗಳು ಎಷ್ಟು ಅಂತಂದ್ರೆ 1 2 3 4 5 6 7 8 9 ನಂಬರ್ಡ್ ಲೆಟರ್ಸ್ ಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆ ನಂಬರ್ಸ್ ಗಳು ಯಾವ್ದು, ಆ ಲೆಟರ್ಸ್ ಗಳು ಯಾವ್ದು ಅಂತಂದ್ರೆ TRIGONMEY are the letters of the word trigonometry we have to collected in the set E. ಓಕೆನಾ. ಹಾಗಾದ್ರೆ ಸೆಟ್ F ಕೇಳ್ತಾ ಇದ್ರೆ the set F is the set of all letters of the word better ಅನ್ನೋ ವರ್ಡ್ ಅಲ್ಲಿ ಇರುವಂತ ಲೆಟರ್ಸ್ ಗಳನ್ನ ನಾವಿಲ್ಲಿ ಸೆಟ್ ಆಗಿ ಕನ್ಸಿಡರ್ ಮಾಡಿ ಬರೀಬೇಕಂತೆ. ಹಾಗಾದ್ರೆ ಈ ಬೆಟರ್ ಅನ್ನೋ ವರ್ಡ್ ಅಲ್ಲಿ ಎಷ್ಟು ಲೆಟರ್ಸ್ ಗಳಿದಾವೆ,
1 2 3 4 5 6 ಲೆಟರ್ಸ್ಗಳಿದೆ. ಆ 6 ಲೆಟರ್ಸ್ ಅಲ್ಲಿ ನಮಗೆ ಇ ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ, ಟಿ ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ. ಹಾಗಾದ್ರೆ ಎಲಿಮೆಂಟ್ಸ್ ಯಾವ್ದಾಗುತ್ತೆ ಸೆಟ್ ಎಫ್ ಅಲ್ಲಿ ಬಿ ಇ ಟಿ ಆರ್ 4 ಲೆಟರ್ಸ್ ಮಾತ್ರ ನಮಗೆ ಇನ್ಕ್ಲೂಡ್ ಆಗಿರುವಂತಹ ವರ್ಡ್ ಆಗ್ತಾ ಇರೋದು. ಹಾಗಾಗಿ ಬಿ ಇ ಟಿ ಆರ್ ಆರ್ ದ ಎಲಿಮೆಂಟ್ಸ್ ಆಫ್ ದ ವರ್ಡ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಎಫ್ ಆಗ್ತಾ ಇದೆ. ಓಕೆನಾ, ಇದಿಷ್ಟು ನಿಮಗೆ ಥರ್ಡ್ ಮೈನ್ ಅಲ್ಲಿ ಕೇಳ್ತಿರುವಂತ ಕ್ವಶನ್ಸ್. ಹಾಗಾದ್ರೆ ಫೋರ್ತ್ ಮೈನ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಂತ ನೋಡೋಣ. ಎಸ್, ಇನ್ ದ ಫೋರ್ತ್ ಮೈನ್ ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಕೊಟ್ಟಿರುವಂತಹ ಸೆಟ್ ಗಳನ್ನ ನಾವು ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಗೆ ಬರೀತಾ ಹೋಗ್ಬೇಕು. ಹಾಗಾದ್ರೆ ಇನ್ನೊಂದ್ ತರ ಯಾವ ತರ ಕ್ವಶನ್ ಕೇಳ್ತಾ ಹೋಗ್ಬೋದು ಅಂದ್ರೆ ಕನ್ವರ್ಟ್ ದ ಫಾಲೋಯಿಂಗ್ ಸೆಟ್ಸ್ ಇಂಟು set build convert the following sets into set roster form to set builder form ಅಂತ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಹಾಗಾದ್ರೆ ಕೊಟ್ಟಿರುವಂತ ಮೊದಲನೇ ಕ್ವಶನ್ಸ್ ಏನು ಆ ಫೋರ್ತ್ ಮೈನ್ ಅಲ್ಲಿ ಅಂತಂದ್ರೆ ಸೆಟ್ 3 6 9 12. ಹಾಗಾದ್ರೆ ಕೊಟ್ಟಿರುವಂತ ಸೆಟ್ ನಮಗೆ ಇವಾಗ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಇದೆ ಅಥವಾ ರೋಸ್ಟರ್ ಫಾರ್ಮ್ ಅಲ್ಲಿ ಇದೆ. ಈ ಕೊಟ್ಟಿರುವಂತ ರೋಸ್ಟರ್ ಫಾರ್ಮ್ ಅನ್ನು ನಾವು ಇವಾಗ ಯಾವ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು? ಸೆಟ್ ಬಿಲ್ಡರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನ್ ಬರುತ್ತೆ ಡೆಫಿನೇಷನ್ಸ್? an elements of the set can possess a single common property. ಹೌದಲ್ವಾ? ಆ ಎಲಿಮೆಂಟ್ಸ್ ನಮಗೆ ಒಂದು ಸೆಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ನಮಗೆ ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಆ ಎಲಿಮೆಂಟ್ಸ್ ಗಳು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳು ಯಾವ ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ 3 6 9 12 3 6 9 12 ಎಲ್ಲ ಏನಾಗ್ತಾ ಇದೆ? 3 1s are 3, 3 2s are 6, 3 3s are 9, 3 4s are 12. ಹೌದಲ್ವಾ? ಹಾಗಾದ್ರೆ ಈ ಕೊಟ್ಟಿರುವಂತಹ ಸೆಟ್ ಯಾವ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ? ದೋಸ್ ಆರ್ ದ ಮಲ್ಟಿಪಲ್ಸ್ ಆಫ್ 3. ಹೌದಲ್ವಾ? 3 ನ ಮಲ್ಟಿಪಲ್ಸ್ ಗಳಾಗಿ ಮೆನ್ಷನ್ ಮಾಡ್ತಾ ಇದೆ. ಹಾಗಾದ್ರೆ ಆ ಸೆಟ್ ನ ನಾವು ಯಾವ ತರ ಸೆಟ್ ಬಿಲ್ಡರ್ ಫಾರ್ಮ್ ಆಗಿ ಬರೀತಾ ಹೋಗ್ಬೋದು ಅಂದ್ರೆ x such that x is equals to 3n, x is equals to 3n. ನಮಗೆ ಮಲ್ಟಿಪಲ್ಸ್ ಆಫ್ 3 ಎಲ್ಲಿವರೆಗೂ ಎಂಡ್ ಆಗ್ತಾ ಇದೆ? ಅಪ್ ಟು ದ 12 ವರೆಗೂ ಮಾತ್ರ ಎಂಡ್ ಆಗ್ತಾ ಇದೆ. ಅಂದ್ರೆ 3 1s are 3, 3 2s are 4, 3 2s are 6, 3 3s are 9 and 3 4s are 12 ವರೆಗೂ ಮಾತ್ರ ಎಂಡ್ ಆಗ್ತಾ ಇರೋದು. ಹಾಗಾದ್ರೆ x is equals to x such that set a is equals to x such that x is equals to 3n, x is equals to 3n, where for n belongs to the set n. ಆ n ಅನ್ನೋ ಎಲಿಮೆಂಟ್ ನ ಇಲ್ಲಿಂದ ತಗೋಬೇಕು, ಸೆಟ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ಸ್ ಇಂದ ತಗೋಬೇಕು. ಹಾಗೆ n lies between 1 less than or equals to n less than or equals to 4 ವರೆಗೂ ಮಾತ್ರ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದ್ರೆ ಯಾವ ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ? 3n x is equals to 3n ಅನ್ನೋ ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. ಹಾಗಾದ್ರೆ ಆ n ನ ಎಲಿಮೆಂಟ್ಸ್ ಗಳನ್ನ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇಂದ ತಗೊಂಡು ಹೋಗ್ತಾ ಇದೀವಿ. ಹಾಗಾದ್ರೆ n ಅಂದ್ರೆ ಇಲ್ಲಿ ನಮಗೆ n is equals to 1 2 3 4 5 6 so on ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ಹಾಗಾದ್ರೆ ಬಟ್ ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದಾನೆ ಏನಂತ? 1 is less than or equals to n less than or equals to 4 ಅನ್ನೋದು ನಾವಿಲ್ಲಿ ಮೆನ್ಷನ್ ಮಾಡಲೇಬೇಕು. ಓಕೆನಾ? ಯಾಕೆ ಅಂತಂದ್ರೆ n belongs to the set n ಅಂತ ತಗೊಂಡ್ರೆ ನಾವು ಅಪ್ ಟು ಎಲ್ಲರಿಗೂ ತಗೊಳ್ತಾ ಹೋಗ್ಬೋದು, ಇನ್ಫೈನೈಟ್ ನ್ಯಾಚುರಲ್ ನಂಬರ್ಸ್ ಗಳನ್ನ ತಗೊಳ್ತಾ ಹೋಗ್ಬೋದು. ಬಟ್ ನಮಗಿಲ್ಲಿ ಸೆಟ್ ಅಲ್ಲಿ ಇರುವಂತದ್ದು ಓನ್ಲಿ 12 ನಂಬರ್ಸ್ ಅಷ್ಟೇ. ಹೌದಲ್ವಾ? 6 3 6 9 12 ಓನ್ಲಿ 4 ನಂಬರ್ಸ್ ಇದೆ. ಅಪ್ ಟು 12 ವರೆಗೂ ಇರೋದ್ರಿಂದ ನಮಗೆ ನೆಕ್ಸ್ಟ್ ಟರ್ಮ್ ಯಾವ್ದಾಗುತ್ತೆ? ಮಲ್ಟಿಪಲ್ಸ್ ಆಫ್ 3 ಅಲ್ಲಿ 3 5s are 15. ಬಟ್ 15 ಅನ್ನೋ ಎಲಿಮೆಂಟ್ ಸೆಟ್ ಈ ಸೆಟ್ ಒಳಗಡೆ ಇದೆಯಾ? 15 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಗಿರೋದ್ರಿಂದ 15 ಅನ್ನು ನಾವು ನೆಕ್ಸ್ಟ್ 5 ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗಾಗಿ 1 less than or equals to n less than or equals to 4 ಅಂತ ಬರ್ಕೊಂತಾ ಇದೀವಿ. ಓಕೆನಾ? ಹಾಗಾದ್ರೆ ಸೆಕೆಂಡ್ ಕ್ವಶನ್ಸ್ ಯಾವ್ದನ್ನ ಮೆನ್ಷನ್ ಮಾಡುತ್ತೆ, ಯಾವ ಕಾಮನ್ ಪ್ರಾಪರ್ಟಿನ ಮೆನ್ಷನ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ 2 4 8 16 32 ಹೌದಲ್ವಾ? ಹಾಗಾದ್ರೆ 2 ನ ನಾವು ಯಾವ ತರ ಬರೀತಾ ಹೋಗ್ಬೋದು? 2 ನ ನಾವು 2 to the power of 1 ಅಂತ ಬರೀಬಹುದು. ಹಾಗಾದ್ರೆ 4 ನ ನಾವು 2 to the power of 2 ಅಂತ ಬರೀಬಹುದು. 8 ನ ನಾವು ಯಾವ ತರ ಬರೀಬಹುದು? 2 to the power of 3 is equals to 8 ಆಗುತ್ತೆ. 2 to the power of 4 ಅಂತ ಬಂದ್ರೆ 16 ಆಗ್ತಾ ಹೋಗುತ್ತೆ. ಹಾಗೆ 2 to the power of 5 ಬಂದ್ರೆ 32 ಆಗುತ್ತೆ.
2 to the power of 6 ಏನಾಗ್ತಾ ಹೋಗುತ್ತೆ ಹಾಗಾದ್ರೆ 64 ಆಗುತ್ತೆ. ಬಟ್ 64 ಅನ್ನೋದು ಸೆಟ್ ಒಳಗಡೆ ಇದೆಯಾ? ಸೆಟ್ ಒಳಗಡೆ ಇಲ್ಲ. ಹಾಗಾದ್ರೆ ಯಾವ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ನಾವಿಲ್ಲಿ ಎಕ್ಸ್ ಅಂತ ಮೆನ್ಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 to the power of 1, 2 to the power of 2, 2 to the power of 3, 2 to the power of 4, 2 to the power of 5. ಪವರ್ ಗಳ ವ್ಯಾಲ್ಯೂ ಏನಾಗ್ತಾ ಇದೆ 1 2 3 4 5 ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ x is equals to 2 to the power of n ಅಂತ ಬರೀಬಹುದು. ಹಾಗಾದ್ರೆ x is equals to 2 to the power of n ಅಂದ್ರೆ n ಅನ್ನೋ ಲೆಟರ್ ಎಲ್ಲಿಂದ n ಅನ್ನೋ ನಂಬರ್ ನ ಎಲ್ಲಿಂದ ತಗೊಂಡ್ಕೋಬೇಕು? 1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು n ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ವರೆಗೂ ಮೆನ್ಷನ್ ಮಾಡಬಹುದು. ಹಾಗಾದ್ರೆ ದಿಸ್ ಇಸ್ ಎ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ಎ ಸೆಟ್ 2 4 8 6 32 16 32 ಅನ್ನೋ ಸೆಟ್ಟಿಗೆ ನಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಯಾವ್ದಾಗ್ತಾ ಹೋಗುತ್ತೆ? ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 to the power of n 1 less than or equals to n less than or equals to 5 is the set builder form. Okay, now the next questions 5 25 125 625 elements of the sets ಏನಾಗ್ತಾ ಇದೆ ಇಲ್ಲಿ 5 25 125 and 625 ಆಗ್ತಾ ಇದೆ. ಅಗೈನ್ ನಮಗೆ ಇದು 5 to the power of 1 5 ನ ನಾವು 5 to the power of 1 ಅಂತ ಬರೀಬಹುದು. ಹಾಗಾದ್ರೆ 5 to the power of 2 ನ ನಾವು 25 ಅಂತ ಬರೀತಾ ಹೋಗಬಹುದು. 25 ನ ಅಥವಾ 5 to the power of 2 ಅಂತ ಬರೀಬಹುದು. ಹಾಗೆ 125 ನ ನಾವು 5 to the power of 3 ಅಂತ ಬರೀತಾ ಹೋಗಬಹುದು. ಹಾಗೆ 625 ನ ನಾವು 5 to the power of 4 ಅಂತ ಬರೀತಾ ಹೋಗಬಹುದು, ಹೌದಲ್ವಾ? 5 to the power of 1 ಅಂದ್ರೆ 5 ಆಗುತ್ತೆ. 5 ಸ್ಕ್ವೇರ್ ಅಂದ್ರೆ 5 5s are 25, 5 ಕ್ಯೂಬ್ ಅಂದ್ರೆ 5 5s are 25, 25 into 5 is 125 and 5 to the power of 4 25 into 25 ನಮಗೆ ಏನಾಗುತ್ತೆ ವ್ಯಾಲ್ಯೂ 625 ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಎಲಿಮೆಂಟ್ ನ ಯಾವ ತರ ಬರೀತಾ ಹೋಗಬಹುದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಅಂತಂದ್ರೆ ಸೆಟ್ ಸಿ is equals to x such that x is equals to 5 to the power of n such that 1 less than or equals to n less than or equals to 4, ಹೌದಲ್ಲ? 5 to the power of 5 ತಗೊಂಡ್ರೆ ನೆಕ್ಸ್ಟ್ 625 ನ ಮತ್ತೆ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ನೋಡ್ತಾ ಹೋಗೋಣ. ನೋಡಿದ್ರೆ ಆ ಎಲಿಮೆಂಟ್ ನಮಗೆ ಅದರಲ್ಲಿ ಇದೆಯಾ ಇಲ್ಲ, ಯಾಕೆಂದ್ರೆ 625 ಒಳಗಡೆ ಇರುವಂತಹ ಸ್ಕ್ವೇರಿಂಗ್ ನಂಬರ್ಸ್ 5 ಪವರ್ ಎಕ್ಸ್ಪೋನೆಂಟ್ ಫಾರ್ಮ್ ಅನ್ನು ನಾವು ಮಾತ್ರ ಬರೀತಾ ಇರೋದು. ಹಾಗಾಗಿ x such that x is equals to 5 to the power of n 1 less than or equals to n less than or equals to 4 is the set builder form of a set C ಆಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ ಅಲ್ಲಿ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ಗಳು. ಸೊ ಈ ಪ್ರಾಬ್ಲಮ್ಸ್ಗಳ ನೋಟ್ಸ್ಗಳನ್ನ ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಆ ನೋಟ್ಸ್ಗಳನ್ನ ಬರ್ಕೊಳ್ಳಿ. ಈ ಪ್ರಾಬ್ಲಮ್ ಮೆಥಡ್ ಫುಲ್ ಫಾರ್ಮ್ ನ ಕರೆಕ್ಟ್ ಆಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ಗಳಿತ್ತು ಅಂದ್ರೆ ನಮಗೆ ಮೆಸೇಜ್ ಮಾಡಿ, ಸರ್ ನನಗೆ ಈ ಪ್ರಾಬ್ಲಮ್ ಅಲ್ಲಿ ಡೌಟ್ ಆಗ್ತಾ ಇದೆ, ನನಗೆ ಇದು ಗೊತ್ತಾಗಿಲ್ಲ ಅಂತಂದ್ರೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ. ಅದರ ಕಾನ್ಸೆಪ್ಟ್ ನಾವು ಮತ್ತೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.